ಗಾಯತ್ರಿಯಾಗಿ ಜನಿಸಿ ಉರಿಮಸಣಿಯಾಗಿ ನೆಲೆಯಾದವಳ ಬಗ್ಗೆ ನಿಮ್ಗೆ ಗೊತ್ತಾ? ಎಲ್ರಿಗೂ ನಮಸ್ಕಾರ. ಇಂದಿನ ದೈವ ದರ್ಶನ ಪಿರಿಯಾಪಟ್ಟಣದ ಶ್ರೀ ಮಸಣಿಕಮ್ಮ ದೇವಸ್ಥಾನ. ಶಕ್ತಿ ದೇವತೆಗಳ ನಗರ ಪಿರಿಯಾಪಟ್ಟಣದಲ್ಲಿ ಚಾಮುಂಡಿಯ ಸಹೋದರಿ ನೆಲೆಯಾಗಿದ್ದಾಳೆ. ಚೆಂಗಾಳ್ವ ಅರಸರ ಕುಲದೇವಿಯಾಗಿ, ಯುದ್ಧ ದೇವತೆಯಾಗಿ, ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುವ ಮಸಣಿಕಮ್ಮ ನಾಮದಲ್ಲಿ ನೆಲೆಯಾಗಿದ್ದಾಳೆ. ಶಾನುಭೋಗರ ಮಗಳಾಗಿ ಪೂಜೆಗೆ ತರುವ ಹೂಕಾಲ ವ್ಯರ್ಥವನ್ನ ಮಾಡಿ ಕೊನೆಗೆ ಬೆಸ್ತರ ಬಳಿ ಮೀನು ಪಡೆದು ಕೆರೆಯಲ್ಲಿ ಅದ್ದಿ ಹೂಗಳಾಗಿ ಪರಿವರ್ತಿಸಿ ನೀಡ್ತಾ ಇದ್ಲು. ಇದನ್ನ ತಿಳಿದ ತಂದೆ ಕೋಪಗೊಂಡು ಹಿಂಬಾಲಿಸಿದಾಗ ಮಸಣಕ್ಕೆ ಬಂದು ಇಟ್ಟಿಗೆ ಗೂಡಿನ ಸುಣ್ಣಗುಂಡಿಯಲ್ಲಿ ಉರಿದು ಅಲ್ಲೇ ನೆಲೆಯಾಗುವುದಾಗಿ ಹೇಳಿದಾಗ, ಕುಲಬಿಟ್ಟ ನಿನ್ನನ್ನ ನನ್ನ ವಂಶಸ್ಥರು ನೋಡುವುದಿಲ್ಲ ಎಂದು ಹೇಳಿ ಇಂದಿಗೂ ಕೂಡ ಶಾನುಭೋಗ ವಂಶಸ್ಥರು ಮುಖದರ್ಶನವನ್ನ ಮಾಡದೆ ಇವಳ ಉತ್ಸವ ಹಾದಿಯಲ್ಲಿ ಬಂದ್ರೆ ಮುಖವನ್ನು ಸಹ ನೋಡದೆ ಬಾಗಿಲನ್ನ ಹಾಕ್ತಾರೆ. ಶಕ್ತಿ ಸ್ವರೂಪಿಣಿಯಾದ ಈಕೆ ಮಾಟ ಮಂತ್ರ ಕಾಟದಿಂದ ತನ್ನ ಭಕ್ತರನ್ನ ಕಾಯ್ತಾಳೆ. ಇವಳನ್ನ ದಾಟಿ ಯಾವ ದುಷ್ಟಶಕ್ತಿಗಳು ಕೂಡ ಕೆಡುಕನ್ನ ಮಾಡಲು ಮುಂದೆ ಹೋಗೋದಿಲ್ಲ. ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ದೇವಿಯ ಜಾತ್ರೆಯು ಈ ಭಾಗದಲ್ಲಿ ಜರುಗತ್ತೆ. ವಿವಾಹ, ಸಂತಾನ, ಆರೋಗ್ಯ ಹಾಗೆ ಮಾಟಮಂತ್ರದ ಸಮಸ್ಯೆಗೆ ತಾಯಿಯ ಮೊರೆಯನ್ನ ಹೋದ್ರೆ ಸಮಸ್ಯೆ ಕಣ್ಣಿಗೆ ಕಾಣದಂತೆ ಮಾಯವಾಗುವುದಂತೂ ಖಚಿತ. ಹರಕೆ ಹೊತ್ತ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುವುದರಲ್ಲಿ ಈಕೆ ಹೆಸರುವಾಸಿಯಾದವಳು. ಮಾಟಮಂತ್ರಗಳನ್ನ ನಿಗ್ರಹಿಸುವಂತಹ ಮಸಣಿಯ ದರ್ಶನವನ್ನ ನೀವು ಒಮ್ಮೆಯಾದ್ರೂ ಮಾಡಿ. ಈ ಒಂದು